ಈ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ನಾವು ಮಾಡ್ಕೊಳ್ತೇನೆ ಸರ್ ತಾವು ಕಾರ್ಯಕ್ರಮ ನಡೆಸ್ಕೊಳ್ತಾರೆ ಆಮೇಲೆ ಪೂರ್ವವಾಗಿ ಈ ಒಂದು ಕಾರ್ಯಕ್ರಮದ ಕುರಿತು ಓಂಕಾರ ಕಾಕಡೆ ಸರ್ ಪ್ರಾಸ್ತಾವಿಕ ಮಾತುಗಳನ್ನು ನವೆಂಬರ್ 16ರಂದು ನಾವು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಆರಂಭಿಸಬೇಕಾಗಿದೆ, ಆಚರಣೆ ಮಾಡಬೇಕಾಗಿದೆ. ಈ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಎಲ್ಲಿ ಮಾಡಬೇಕು ಅಂತಕ್ಕಂತಹ ಚರ್ಚೆ ಮಾಧ್ಯಮ ಅಕಾಡೆಮಿಯ ಸರ್ವ ಸದಸ್ಯರ ಸಭೆಯಲ್ಲಿ ನಡೀತಾ ಇತ್ತು. ಬಹುತೇಕ ಮೈಸೂರಿನಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂತಹ ಒತ್ತಾಯ ತುಂಬ ಪ್ರಬಲವಾಗಿ ಕೇಳಿಬರ್ತಿದ್ದಂಥ ಸಂದರ್ಭದಲ್ಲಿ ನನಗೆ ಬೀದರ್ ಬಗ್ಗೆ ಇರ್ತಕ್ಕಂತಹ ನಂಟು ತಮಗೆಲ್ಲ ಗೊತ್ತೇ ಇದೆ. ನಾನು ಮಾಧ್ಯಮ ಅಕಾಡೆಮಿಯ ಪದನಿಮಿತ್ತ ಸದಸ್ಯನಾಗಿದ್ದರಿಂದ ಆ ಸಭೆಯಲ್ಲಿ ಇದ್ದೆ. ಮಾನ್ಯ ಅಧ್ಯಕ್ಷರಲ್ಲಿ ಆಯ್ಕೆ ಮಾಡಿಕೊಂಡೆ. ಬೀದರ್ನಲ್ಲಿ ಸನ್ಮಾನ್ಯ ಸಿದ್ದರಾಜು ಅವರು ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ ಅಂತ ಪ್ರಸ್ತಾವನೆ ನಾನಿಟ್ಟೆ. ನನಗೆ ಈ ಊರಿನ ಜಾಗಗಳ ಪರಿಚಯ, ನಾನು ಹಲವಾರು ಬಾರಿ ಪತ್ರಕರ್ತನಾಗಿ ಬೀದರ್ ಜಿಲ್ಲೆಗೆ ಬಂದಿದ್ದೇನೆ. ಆದರೆ ಬಂದದ್ದೆಲ್ಲ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬಂದು ಅವ್ರ ಜೊತೆಯಲ್ಲಿ ಹೀಗೆ ಹೋಗೋ ಕಾರಣಕ್ಕಾಗಿ ನನಗೆ ಅಷ್ಟೊಂದು ಈ ರಸ್ತೆಗಳ ಬಗ್ಗೆ ಮಾಹಿತಿ ಆಗಲಿ ಇರಲಿಲ್ಲ. ಒಂದು ಕಾರಣಕ್ಕಾಗಿ ತಡವಾಯಿತು, ದಯವಿಟ್ಟು ಕ್ಷಮಿಸಿ. ಅಪ್ಪಾರಾವ್ ಅವರು ಒಂದು ಒಳ್ಳೆಯ ಪ್ರಶ್ನೆಯನ್ನು ಎತ್ತಿದರು. ನಾನು ಒಬ್ಬ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷನಿಗೆ ಒಂದು 36 ತಿಂಗಳ ಅವಧಿ ಇರುತ್ತೆ. ಎಲೆಕ್ಷನ್ ಬಂದರೆ 6 ತಿಂಗಳ ಅವಧಿ ಆ ಕಾರ್ಯಕ್ರಮ ಮಾಡುವಾಗಿರಲ್ಲ.